ನಮಸ್ಕಾರ. ಇವತ್ತಿನ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿನದಂದು ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಮಹಿಳೆಯರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಸಾಧನೆ ಮಾಡಿದಾರಪ್ಪ ಅಂತಂದು ಒಂದು ಸಾಧನೆ ಎಣಿಕಾಕ್ಲಿಕ್ಕೆ ಹೋದಾಗ ನನಗೊಂದು ಯೋಚನೆ ಬಂದಿದ್ದು ಅದೇನಪ್ಪ ಅಂತಂದ್ರೆ, ಈ ಒಂದು ಆಧುನಿಕ ಜಗತ್ತು ಎಷ್ಟು ಬದಲಾಗಿದೆಪ್ಪ ಅಂತಂದ್ರೆ, ಒಂದು ಗರ್ಭಿಣಿಯಿಂದ ಕೂಡಿರ್ತಕ್ಕಂತಹ ಹೆಣ್ಣು ತನ್ನದೇ ಆದ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುವನ್ನ ಯಾವುದಾದ್ರೂ ಒಂದು ಹಾಸ್ಪಿಟಲ್ ಅಥವಾ ದವಾಖಾನೆಗೆ ಸ್ಕ್ಯಾನ್ ಮಾಡಿಸ್ಲಿಕ್ಕೆ ಹೋದಾಗ ಆ ಗರ್ಭಿಣಿಯನ್ನು ಅಲ್ಲಿರ್ತಕ್ಕಂಥ ವೈದ್ಯನ ಬಳಿ ಮೊದಲೇ ಪ್ರಶ್ನೆಯನ್ನು ಕೇಳ್ತಾ ಅದೇನಪ್ಪ ಅಂತಂದ್ರೆ, ನನ್ನ ಹೊಟ್ಟೆಯಲ್ಲಿರ್ತಕ್ಕಂಥ ಮಗು ಗಂಡು ಅಥವಾ ಹೆಣ್ಣು ಅಂತಂದು. ನನ್ನ ಹೊಟ್ಟೆಯಲ್ಲಿರ್ತಕ್ಕಂಥ ಮಗು, ಆ ಗರ್ಭಿಣಿಯನ್ನು ಕೇಳುವಂಥ ಪ್ರಶ್ನೆ, ನನ್ನ ಹೊಟ್ಟೆಯಲ್ಲಿರ್ತಕ್ಕಂಥ ಮಗು ಗಂಡು ಅಥವಾ ಹೆಣ್ಣು ಅಂತ ಕೇಳ್ತದೆ. ಇಲ್ಲಿ ನೋಡ್ರಿ, ಆಧುನಿಕ ಜಗತ್ತು ಎಷ್ಟು ಬದಲಾಗಿದೆಪ್ಪ ಅಂತಂದ್ರೆ, ನನ್ನ ಹೊಟ್ಟೆಯಲ್ಲಿರ್ತಕ್ಕಂಥ ಮಗು, ತನ್ನದೇ ಆದ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುವನ್ನೇ ಗಂಡು ಅಥವಾ ಹೆಣ್ಣು ಅಂತಂದು ಆ ಒಂದು ಗರ್ಭಿಣಿ ಮೇಲೆ ಕೇಳ್ತದೆ. ಅದನ್ನೇ ಆ ಒಂದು ಆಧುನಿಕ ಜಗತ್ತಿನ ಒಂದು ಬದಲಾವಣೆಯನ್ನೇ ನಾನು ಒಂದು ಕವಿತೆ ರೂಪದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಅದೇನಪ್ಪ ಅಂತಂದ್ರೆ, ಅದು ಈ ರೀತಿ ಇದೆ. ಹೆಣ್ಣು ಹುಟ್ಟಿದರೆ ಪೀಡೆ ಹುಟ್ಟಿತು ಎನ್ನುವರು, ಗಂಡು ಹುಟ್ಟಲು ಪೇಡೆ ಹಂಚುವರು. ಹೆಣ್ಣು ಹುಟ್ಟಿದರೆ ಹೊರೆ ಎನ್ನುವರು, ಗಂಡು ಹುಟ್ಟಲು ದೊರೆ ಬಂದ ಎನ್ನುವರು. ಹೆಣ್ಣು ಹುಟ್ಟಿದರೆ ಉಣ್ಣ ಎನ್ನುವರು, ಗಂಡು ಹುಟ್ಟಿದರೆ ಹೊಣ್ಣು ಬಂತು ಎನ್ನುವರು. ಗಂಡಿನ ಸರಿಸಮನಾಗಿ ದುಡಿದವಳು ಹೆಣ್ಣು, ಅಂದಿನ ಕಿತ್ತೂರು ರಾಣಿ ಚೆನ್ನಮ್ಮ ಕೂಡ ಒಂದು ಹೆಣ್ಣು. ಇಂದಿನ ನಿರ್ಮಲಾ ಸೀತಾರಾಮನ್ ಕೂಡ ಒಂದು ಹೆಣ್ಣು. ಅಂದಿನ ಒಡಕೆ ಓಬವ್ವ ಕೂಡ ಒಂದು ಹೆಣ್ಣು. ಇಂದಿನ ಸಾಲು ಮರದ ತಿಮ್ಮಕ್ಕ ಕೂಡ ಒಂದು ಹೆಣ್ಣು. ಹೆಣ್ಣಿಲ್ಲದೆ ಗಂಡು ಬಂದದ್ದಾದರೂ ಎಲ್ಲಿಂದ ಅಂತ ಒಂದು ಆಧುನಿಕ ಜಗತ್ತಿಗೆ ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಆಧುನಿಕ ಜಗತ್ತಿನಲ್ಲಿ ಏನು ನವಭಾರತದ ನಾರಿ ಶಕ್ತಿಗಳನ್ನೇನು ಕರಿತೀವಲ್ಲ, ಅವ್ರು ಮಾಡಿರ್ತಕ್ಕಂಥ ಒಂದಿಷ್ಟು ಸಾಧನೆಗಳನ್ನು ಅಥವಾ ಅವರು ಪಟ್ಟಿರ್ತಕ್ಕಂಥ ಕಷ್ಟಗಳನ್ನ ಆಧಾರವಾಗಿಟ್ಟುಕೊಂಡು ನಾವೊಂದು ಕವಿತೆಯನ್ನು ಬರೆದಿದ್ದೇನೆ. ಅದೇನಪ್ಪ ಅಂತಂದರೆ, ಹುಟ್ಟುತ್ತಲೇ ಶೋಷಣೆಗೀಡಾದವಳು ನೀ, ಪ್ರತಿ ಹೆಜ್ಜೆಯಲ್ಲೂ ನೋವುಂಡವಳು ನೀ, ಕಾಮುಕರ ಕಣ್ಣು ತಪ್ಪಿಸಿ ಓಡಾಡುವೆ ನೀ, ಸಹನೆಯ ಪ್ರತಿರೂಪವಾಗಿರುವೆ ನೀ. ಗಂಡಿನ ಸರಿಸಮ ಬೆಳೆದಿರುವೆ ನೀ, ಸ್ತ್ರೀ ನೀನೊಂದು ಅದ್ಭುತವೇ ಸರಿ. ಇಷ್ಟು ಹೇಳ್ತಾ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿನದಂದು ನನಗೆ ಒಂದು ಬಂದಿರತಕ್ಕಂತಹ ಯೋಚನೆಯ ಒಂದು ಪ್ರಶ್ನೆಯ ಉತ್ತರವನ್ನು ಈ ವಿಡಿಯೋದ ಮೂಲಕ ಇಲ್ಲಿ ಮುಗಿಸ್ತೇನೆ. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಯಾರಿಗೆ ಇಷ್ಟ ಆಗಿರುತ್ತೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ.